ಸರ್ ನಮಸ್ಕಾರ ಸರ್. ನಮಸ್ತೆ. ಸರ್ ಐಯಿಂದ ಧ್ವನಿ ಚಾನಲಿಂದ ನಾವು ಕೆಲವು ಜೀರೋಯಿಂದ ಹೀರೋ ಇರ್ತಕ್ಕಂಥ ನಾಯಕರುಗಳನ್ನು ಗುಡಿಸಿ ಅವ್ರನ್ನ ಸಂದರ್ಶನ ಮಾಡಿ ಯುವ ಪೀಳಿಗೆ ಮಾರ್ಗದರ್ಶನ ಮಾಡ್ತೀವಿ ಸರ್. ಅವ್ರನ್ನ ಪ್ರೇರೇಪಣೆ ಆಗಲಿ ಅನ್ನೋದು ಒಂದು ದೃಷ್ಟಿಯಿಂದ. ಹಂಗಾಗಿ ಸಿರುಗುಪ್ಪ ತಾಲೂಕಿಗೆ ಬಂದಾಗ ಬಂಗ್ಲೆ ಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಪತ್ರಿಕಾ ಉದ್ಯಮದಲ್ಲಿ ರಾಜ್ಯ ಸಂಘದ ಜಿಲ್ಲಾಧ್ಯಕ್ಷರಾಗಿ 10-15 ವರ್ಷ ಮತ್ತು ರಾಜ್ಯೋಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಸಂಘಕ್ಕೆ ಆ ತದನಂತರ ಸ್ವಂತ ಒಂದು ಕಾರ್ಯನಿರ್ವಹಿಸಿದ ಧ್ವನಿ ಸಂಘಟನೆ ಮಾಡಿ ರಾಜ್ಯಾದ್ಯಂತ 2-3 ವರ್ಷ ತನಕ ಸದಸ್ಯತ್ವ ಹೊಂದಿದ್ದಾರೆ ಅಂತ ಕೇಳಿ ಬಂದು ಸರ್. ಹಂಗಾಗಿ ನಿಮ್ಮ ಸಂದರ್ಶನ ಮಾಡೋಣ ಮತ್ತು ಯುವ ಪೀಳಿಗೆಗೆ ಯಾವುದೂ ದೂರದಲ್ಲ ಅಂತ ತೋರಿಸೋ ಕಾರಣಕ್ಕೆ ಬಂದಿವಿ ಸರ್. ನೀವು ನಮ್ಮ ಧ್ವನಿ ಚಾನಲ್ಗೆ ನೀವು ಸ್ವಾಗತ ಕೊಡ್ತೀವಿ ಸರ್. ತುಂಬ ಧನ್ಯವಾದಗಳು ಮಲ್ಲಿಕಾರ್ಜುನ ಅವರೇ. ನೀವೊಂದು ಒಳ್ಳೆ ಕಾನ್ಸೆಪ್ಟಿಗೆ ಕೈ ಹಾಕಿದ್ರಿ. ನಿಜವಾಗ್ಲೂ ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು. ಆ ಪ್ರೇರಣೆ ಆಗೋದ್ರ ಜೊತೆಗೆ ಅವರೂ 4 ಒಳ್ಳೆ ಕೆಲಸಗಳನ್ನು ಸಮಾಜಕ್ಕೆ ಮಾಡಿದರೆ ಅದು ನಿಮ್ಮ ಒಂದು ಫಲ ಸಾರ್ಥಕತೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಇಡೀ ನಾಡಿನ ಜನರಿಗೆ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ಬಂಗ್ಲೆ ಮಲ್ಲಿಕಾರ್ಜುನ ಅಂದರೆ ಮೂಲತಃ ಶ್ರೀಮಂತ ಕುಟುಂಬದವರ? ಖಂಡಿತ ಅಲ್ಲ. ನಮ್ಮ ತಾತ ನಮ್ಮ ಅಜ್ಜಿ ಒಂದು ಹಾಸ್ಪಿಟ್ಲಲ್ಲಿ ಆಯಾ ಕೆಲಸ ಮಾಡ್ತಿದ್ರು. ನಮ್ಮ ತಂದೆಯವರ ತಾಯಿ. ನಮ್ಮ ತಂದೆಯವರ ತಂದೆ ಒಬ್ಬ ಶ್ರೀಮಂತರ ಬಂಗ್ಲೆ ಕಾಯ್ತಾ ಇದ್ರು. ಅವ್ರ ಮನೆ ಕಾಂಪೌಂಡ್ ಅದನ್ನೆಲ್ಲ ನಮ್ಮ ಕಡೆ ಬಂಗ್ಲೆ ಅಂತಿದ್ರು. ನಮ್ಮ ಸಿರುಗುಪ್ಪ ದೊಡ್ಡ ಶ್ರೀಮಂತರ ಕುಟುಂಬ ಇತ್ತು. ಉಂತ್ಕಲ್ ಷಣ್ಮುಖಪ್ಪ ಅಂತ ಅವ್ರು ಬಂಗ್ಲೆ ಕಾಯ್ತಿದ್ರು. ಆ ಒಂದು ಹಿನ್ನೆಲೆಗೆ ನಮ್ಮ ತಾತಕ್ಕೆ ಬಂದಂಥ ಹೆಸರು ಬಂಗ್ಲೆ ಅನ್ನೋ ಒಂದು ಹೆಸರು ನಮ್ಮ ತಂದೆಗೂ ಬಂತು. ಜೊತೆಗೆ ನಮ್ಮ ತಂದೆಯಿಂದ ಬಳುವಳಿಯಾಗಿ ನನಗೂ ಆ ಒಂದು ಬಂಗ್ಲೆ ಅಂತ ಸರ್ನೇಮ್ ಸೇರ್ಕೊಂಡ್ಬಿಟ್ಟು ಹೊರಟಿದ್ರು. ಪೂರ್ವಜರ ನೇಮ್ ಹಂಗೆ ಕಂಟಿನ್ಯೂ ಆಗಿದೆ. ಇವತ್ತು ನನ್ನ ಮಕ್ಕಳಿಗೂ ಅದು ಕಂಟಿನ್ಯೂ ಆಗಿದೆ ಸರ್. ನೀವು ಬಂಗ್ಲೆ ಮಲ್ಲಿಕಾರ್ಜುನ ಅವರು ಯಾವ ಇಯರ್ ಜನ್ಮ ಇದಾಗಿದೆ ಸರ್? ಹುಟ್ಟಿದ ಸರ್ ನಾನು 67ನೇ ಇಸ್ವಿನಾಗೆ ಹುಟ್ಟಿರೋದು ಸರ್. ನಿಮ್ಮ ಪ್ರೈಮರಿ ಸ್ಕೂಲ್ ಶಿಕ್ಷಣ ಎಲ್ಲಿ ಮಾಡಿದ್ರಿ? ನಮ್ಮ ಪ್ರೈಮರಿ ಸ್ಕೂಲ್ ಎಲ್ಲ ಸಿರುಗುಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಮಾದರಿ ಶಾಲೆ ಅಂತ ಅಲ್ಲಿ ಸಿರುಗುಪ್ಪದಲ್ಲಿ ಆಯಿತು. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ವ್ಯವಸ್ಥೆ ಆಯಿತು ಸಿರುಗುಪ್ಪದಲ್ಲಿ. VKJJ ಕಾಲೇಜ್ನಲ್ಲಿ PUC ವಿದ್ಯಾಭ್ಯಾಸ ಮುಗಿತು ಸಿರುಗುಪ್ಪದಲ್ಲಿ. ಅಲ್ಲಿಂದ ಇಂಜಿನಿಯರಿಂಗ್ ಪದವಿಗೆ ಗೌರ್ಮೆಂಟ್ ಸೀಟು ನನಗೆ ಬೆಂಗಳೂರಿನ UVC ಕಾಲೇಜಲ್ಲಿ ಸಿಕ್ತು. ಯಾವ ಸರ್? ಇಂಜಿನಿಯರಿಂಗ್ ಸಿವಿಲ್ ಮೆಕ್ಯಾನಿಕಲ್ ಫ್ರೀ ಸೀಟ್. ಫ್ರೀ ಸೀಟ್. ನೀವು ಇಂಜಿನಿಯರಿಂಗ್ ಓದಲಿಕ್ಕೆ ಬೆಂಗಳೂರಿಗೆ ಬಂದಿರಿ? ಹೌದು. ಇಲ್ಲಿ ಇಂಜಿನಿಯರಿಂಗ್ ಮುಗಿಸ್ತಾರ? ಕೋರ್ಸ್ ಮುಗೀತು ಸರ್. ಇಂಜಿನಿಯರಿಂಗ್ ಮುಗಿದ ನಂತರ ನಿಮ್ಮ ಒಂದು ಜೀವನಕ್ಕೆ ಏನೋ ಒಂದು ವೃತ್ತಿನ ಆಯ್ಕೆ ಬೇಕಂತ ಸರ್ ನೀವು? ಕೆಲವು ದಿನ ನಾನು ಇಂಜಿನಿಯರಿಂಗ್ ಮುಗಿದಾದ್ಮೇಲೆ ಕೆಲವು ಕಡೆ ಮಾರ್ಕೆಟಿಂಗ್ ಇದಕ್ಕೆ ಸಂಬಂಧ ಇಂಡಿಯನ್ ಮಾರ್ಕೆಟ್ ರಿಸರ್ಚ್ ಬ್ಯೂರೋ ಇಂಡಿಕಾ ಅಂತ ಅಂದ್ಬಿಟ್ಟು ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಸರ್. ಅಲ್ಲಿ ಸುಮಾರು 1-2 ವರ್ಷ ಮಾಡಿದ್ರೆ ಅದು ಎದಕ್ಕೂ ಸಾಲದಾಯಿತು. ಕೆಲವು ಮೆಕ್ಯಾನಿಕಲ್ ಬ್ರಾಂಚ್ ಇರೋದ್ರಿಂದ ಕೆಲವು ಫ್ಯಾಕ್ಟ್ರಿಗೆ ಹೋದಾಗ ಆ ಕೊಡೋ ಸಂಬಳ ಎದಕ್ಕೂ ಆಗ್ತಾ ಇದೆ. ಆಮೇಲೆ ಹೆಚ್ಚು ನನಗೆ ಈ ಒಂದು ಮಾಧ್ಯಮ ಕೈ ಬೀಸಿ ಕರಿತಾ ಇತ್ತು ದೂರದಿಂದಾನೆ. ನನಗೆ ಹೆಚ್ಚು ನನ್ನ ಇಂಜಿನಿಯರಿಂಗ್ ಬುಕ್ಸ್ಗಿನ ಲಂಕೇಶು ಬೆಂಗಳೂರು 1 ಪೇಜ್ ಬಿಡ್ಲಾರಂಗೆ ಪ್ರತಿ ವಾರ ನಾನು ಓದ್ತಾನೆ ಈ ರಂಗಕ್ಕೆ ನಾನು ಎಂಟ್ರಿ ಕೊಟ್ಟಿದ್ದು ಸರ್. ಫಸ್ಟ್ ನೀವು ಪ್ರಥಮವಾಗಿ ವರದಿಗಾರರಾದ್ರೆ ಅಥವಾ ಒಂದೇ ಸಂಪರ್ಕ ಸರ್? ಫಸ್ಟ್ ನಾನು ಕೆಲವು ಪತ್ರಿಕೆಗಳಿಗೆ ವರದಿಗಾರನಾಗಿ ಕೆಲಸ ಮಾಡಿದೆ. ಇಲ್ಲಿ ಸಿರುಗುಪ್ಪದಲ್ಲ ಬೆಂಗಳೂರಲ್ಲಿ ಸರ್? ಇಲ್ಲಿ ಸಿರುಗುಪ್ಪದಲ್ಲಿ ವರದಿಗಾರ. ಯಾವ ಪತ್ರಿಕೆ ಕೆಲಸ ಮಾಡಿದೆ ಸರ್? ನಾನು ಅಲ್ಲಿ ಈ ನಮ್ಮ ಕನ್ನಡ ಮಾಡಿದ್ದೆ. ಇನ್ನು ಬೆಂಗಳೂರಿಗೆ ಕೆಲವು ಹವ್ಯಾಸಿಯಾಗಿ ಕೆಲವು ಪತ್ರಿಕೆಗಳಿಗೆ ನನ್ನ ಬರವಣಿಗೆ ಕಳಿಸ್ತಿದ್ದೆ. ಆ ರೀತಿ ಬೆಳೆಸ್ಕೊಂಡಾಗೆ ಬಳ್ಳಾರಿ ನಮ್ಮ ಮಹಾನಗರ ಪಾಲಿಕೆ ಉಪಮೇಯರ್ ಆದಂಥ ಬೆಣಕಲ್ ಬಸವರಾಜ್ ಗೌಡ್ ನನಗೆ ಆತ್ಮೀಯರು. ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರೊಂದು ಬಳ್ಳಾರಿದೊಂದು ಟೈಟಲ್ ತೊಗೊಂಡ್ಬಿಟ್ಟು ಪತ್ರಿಕೆ ನಡೆಸ್ತಾ ಇದ್ರು. ಅವ್ರ ಕೈಲಿ ನಡ್ಸೋಕ್ಕಾಗಲಿಲ್ಲ. ಇವ್ರನ್ನ ಕೇಳಿದ್ರೆ ಏನೋ ಒಂದು ದಾರಿ ಸಿಗ್ಬೋದಂತ ಅವ್ರನ್ನ ಕೇಳಿದಾಗೆ ಅದಕ್ಕೆ ಮಾರ್ಗ ತೋರಿಸ್ಕೊಟ್ರು. ಇಲ್ಲ, ಪತ್ರಿಕೆ ಸ್ಟಾರ್ಟ್ ಹಿಂಗಿದೆ ಮಾಡಿ ಅಂದಾಗೆ ಅವ್ರ ಮುಖಾಂತರ ಅವ್ರು ಕೊಟ್ಟಂಥ ಐಡಿಯಾದಿಂದ ಒಂದು ಸ್ಟಾರ್ ಆಫ್ ಬಳ್ಳಾರಿ ಅಂತ ಕೂಡಲೇ ನಾನು ಡೆಲ್ಲಿಗೆ ಒಂದೇನಿದೆ ಅದನ್ನು ಅಪ್ಲಿಕೇಶನ್ ಹಾಕಿದಾಗೆ ಕೇವಲ 2-3 ತಿಂಗಳಲ್ಲೇ ನನಗೆ ಟೈಟಲ್ ಕ್ಲಿಯರ್ ಆಗಿಬಿಡ್ತು. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಸರ್. ಎಷ್ಟನೇ ಇಸ್ವಿ ಬಂತು ಸರ್ ಪತ್ರಿಕೆ? 98ರಲ್ಲಿ ಬಂತು ಸರ್. 98ರಲ್ಲಿ ಪತ್ರಿಕೆ ಬರುತ್ತೆ. ಆದರೂ ನಿಮ್ಮ ಸ್ನೇಹಿತರು ನಿಮ್ಮ ಸಿರುಗುಪ್ಪದಲ್ಲಿ ನಿಮ್ಮ ಸಮಾಜದವರು ಯಾರಾದರೂ ಅಲ್ಲಿ ಪತ್ರಿಕೆ ಓದಿದ್ರು ಫಸ್ಟಿಗೆ? ಯಾರು ನಮ್ಮ ಸಮಾಜದವರು ಬಳ್ಳಾರಿನಲ್ಲೇ ಇದ್ದಿಲ್ಲ. ಯಾರು ಇದ್ದಿಲ್ಲ ಸರ್. ಮತ್ತು ನಿಮಗೆ ಇಂಜಿನಿಯರಿಂಗ್ ಓದಿರ್ತಕ್ಕಂಥವರಿಗೆ ಈ ಪತ್ರಿಕೋದ್ಯಮ ಯಾಕೆ ಬಂದಿದೆ ಸರ್? ನೀವು ಎಲ್ಲ ಈ ಒಂದು ಮಾಧ್ಯಮ ಕೈ ಬೀಸ್ತಾ ನಾನು ಹೆಚ್ಚು ಬರೀ ನನ್ನ ಇಂಜಿನಿಯರಿಂಗ್ ಬುಕ್ಸ್ಗಿನ ಲಂಕೇಶ್ ಬೆಂಗಳೂರು ಪ್ರತಿ ವಾರ ಇನ್ನೂ ಮಾರ್ಕೆಟಿಗೆ ಬರೋಕ್ಕಿಲ್ಲ ಹೋಗಿ ತೊಗೊಂಡ್ಬಿಟ್ಟು ಒಂದು ಅಕ್ಷರ ಬಿಡ್ಲಾರಂಗೆ ನಾನು ಓದ್ತಾ ಇದ್ದೆ. ಆ ಒಂದು ಸೆಳೆತ, ಆ ಒಂದು ಕ್ರಿಯೇಟಿವಿಟಿ ರೈಟಿಂಗ್, ಆ ಒಂದು ನೋಡ್ತಾ ಅದರಲ್ಲಿ ಬಹಳಷ್ಟು ಮಾಹಿತಿಗಳು ತಿಳ್ಕೊಂತ ಭ್ರಷ್ಟಾಚಾರನ ಹೋಗ್ಲಾಡಿಸ್ಬೋದು, ದೊಡ್ಡ ವಿಚಾರಗಳನ್ನ ಇದ್ರಲ್ಲಿ ನಮೂದಿಸ್ಬೋದು, ದೊಡ್ಡವ್ರಿಗೆ ಏನ್ ಬೇಕು 4 ಜನ ಬಡವರಿಗೂ ನಾವು ಆತ್ಕೋಬೋದಂತ ಮನದಟ್ಟಾಗಿ ಈ ಫೀಲ್ಡಿಗೆ ಬಂದೆ.
ಸರ್ ಈಗ ಪತ್ರಿಕೋದ್ಯಮ 98 ಮಾಡಿರಲ್ಲ, ಅವಾಗ ನಿಮಗೆ ಒಂದು ಮತ್ತೆ ಮಾರ್ಗದರ್ಶನ ಯಾರು ಸರ್ ನಿಮಗೆ ಲಿಂಗ ಅಂತೇಳಿ? ಮಾರ್ಗದರ್ಶನ ಅಂತ ಏನು ನಮಗೆ BK ರವಿ ಏನಿದ್ದಾರೆ ಇವತ್ತು ಜರ್ನಲಿಸಂ ಪ್ರೊಫೆಸರು, ಸರ್ ಜೊತೆಗೆ ಇವತ್ತು ಬೆಂಗಳೂರು ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್, ಸರ್ ಅವರೇ ನನಗೆ ಮಾರ್ಗದರ್ಶಕರು. ಕೆಲವೊಂದು ಬುದ್ಧಿವಾದಗಳು ಹೇಳ್ಬಿಟ್ಟು ಅದು ನಾನು BA ಆದ್ಮೇಲೆ ಡಿಪ್ಲೊಮಾ ಇನ್ ಜರ್ನಲಿಸಂ ಮಾಡಕ್ಕೆ ಅವರೇ ದಾರಿ ಹುಡುಕಿ ಕೊಟ್ಬಿಟ್ಟು ಅವ್ರ ಸ್ನೇಹಿತರಿಗೆ ಹೇಳಿ ಇಲ್ಲ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸಂದಾಗ ನಾನು ಮೈಸೂರು ಯೂನಿವರ್ಸಿಟಿಗೆ ಹೋಗಿ ಡಿಪ್ಲೊಮಾ ಇನ್ ಜರ್ನಲಿಸಂ ಮಾಡಕ್ಕೆ ನೇರವಾಗಿ ನನಗೆ BK ರವಿ ಅವ್ರ ಕಾರಣ ಅಂತ ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಯೋಕೆ ನಾನು ಇಷ್ಟಪಡ್ತೀನಿ. 98 ಸರ್ ನೀವು ಪತ್ರಿಕೋದ್ಯಮ ಮಾಡ್ತೀರಾ? ವಾರಪತ್ರಿಕೆ ಪಾಕ್ಷಿಕ ಪತ್ರಿಕೆ ಬಳ್ಳಾರಿ ಅಂತ ಕಾರ್ಯನಿರತ ಪತ್ರ ಸಂಘದಾಗ ಹೆಂಗೆ ಮೆಂಬರ್ಶಿಪ್? ಸರ್ ಅಲ್ಲಿ ಏನಾಯ್ತು, ನಮ್ಮ ಸಿರುಗುಪ್ಪದಲ್ಲಿ ಬಳ್ಳಾರಿಯಲ್ಲಿ ನಾನು ಪತ್ರಿಕೆ ಆದ್ಮೇಲೆ ಮೆಂಬರ್ಶಿಪ್ ಕೇಳಕ್ ಹೋದ್ರೆ ನಕ್ಬಿಟ್ರು ಹಿರಿಯ ಪತ್ರ, ಇವನಿಗೆ ತಿಕ್ಕನೆ ಮುಕ್ಳಿನೇ ತೊಳ್ಕೊಂಬಕ್ ಬರಂಗಿಲ್ಲ ನಿಮಗೆ, ಅಂದ್ರೆ ನಮ್ಮ ಬೆಂಗಳೂರು ಭಾಷೆದಾಗ ತಿಕ್ಕ ತೊಳ್ಕೊಂಬಕ್ ಬರಲ್ಲ ಅಂತ, ನಿನಗೆ ಯಾಕೆ ಬೇಕು ಈ ಮೆಂಬರ್ಶಿಪ್, ಹೆಂಗ್ ಕೊಡಕ್ ಆಗ್ತದೆ, ನಿಮ್ಮಂತವ್ರೆಲ್ಲ ಪತ್ರಿಕೋದ್ಯಮ ಮಾಡಕ್ ಆಗ್ತಾರ ಏನಿದ್ರು ಆ ರೀತಿ ಹೀಯಾಳಿಸಿ ನನಗೆ ಅವಮರ್ಯಾದೆ ಮಾಡಿ ಸರಿ ಅಂದ್ಬಿಟ್ಟು ಆ ವರ್ಷ ಬಿಟ್ಬಿಟ್ಟು ಬಹಳಷ್ಟು ನೋವುಪಟ್ಟು ಬೆನ್ನು ಬಿಡದಾನೆ ಮತ್ತೆ ರಾಜ್ಯದಲ್ಲಿ ಇಲ್ಲಿ ಯಾರಿದ್ದಾರೆ ದೊಡ್ಡ ದೊಡ್ಡರ ಸಂಪರ್ಕ ಬೆಳೆಸಿ ಇಲ್ಲಿ ರಾಜ್ಯದಲ್ಲಿ ಇರೋಂಥವ್ರನ್ನ ಕೆಲವು ಪರಿಚಯ ಮಾಡ್ಕೊಂಡ್ಬಿಟ್ಟು ಆ ಮೆಂಬರ್ಶಿಪ್ ತಗೊಳಕ್ಕೆ ಏನಾಯ್ತು, ಮತ್ತೆ ಇಲ್ಲಿಂದ ಬಳ್ಳಾರಿಗೆ ಇಳಿಸ್ಬಿಟ್ಟು ಇಲ್ಲಿಂದ ಅದ ನಂತರ ನಮ್ಮ BV ಮಲ್ಲಿಕಾರ್ಜುನ್ ಇರ್ಬೋದು ಇನ್ನೊಬ್ಬರೆಲ್ಲ ಒಂದು ಸ್ವಲ್ಪ ಇದು ಮಾಡಿಬಿಟ್ಟು ಅವತ್ತು ಮೆಂಬರ್ಶಿಪ್ಪು ಆ KOW ಸಿಗೋಕ್ಕೆ ಅದು ಕಾರಣ ಆಯಿತು. ಕರ್ನಾಟಕ ವರ್ಕಿಂಗ್ ಜರ್ನಲಿಸ್ಟ್ ಅಂದರೆ ಸ್ಟಾರ್ಟಿಂಗ್ ಸದಸ್ಯರಾಗಿದೆ ಸರ್? ಬರೀ ಸದಸ್ಯರು, ಒಂದು 2-3 ವರ್ಷ ಸದಸ್ಯರು. ಅಲ್ಲಿನೂ ನಮ್ಮ ಇವತ್ತಿಲ್ಲ ಶ್ಯಾಮ್ ಸುಂದರ್ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ರಿಪೋರ್ಟ್ರು, ಅವರು ದೊಡ್ಡ ಮಟ್ಟದ ಪ್ರಾಬಲ್ಯ ಆಗಿ ಅವರು ಜಿಲ್ಲಾಧ್ಯಕ್ಷ ಆದಂತಾಗೆ ಆ ಒಂದು ಸಂದರ್ಭದಲ್ಲಿ ನಂದು ಪಕ್ಷ ಭಾರಿ ಶಾರ್ಪ್ ಆಗಿ ಅಂತಂತ ಆರ್ಟಿಕಲ್ ಬರೋದ್ರಿಂದ ಕಡಿಮೆ ಅವಧಿಯಲ್ಲಿ ನನ್ನ ಪಾಪ್ಯುಲಾರಿಟಿ ಬೆಳೀತು. ಆ ಒಂದು ಇದಾಗ ಎಲ್ಲ ಸೇರ್ಕೊಂಡ್ಬಿಟ್ಟು ನಮ್ಮ ಸಿರುಗುಪ್ಪದವ್ರು ಬೇರೆ ಬೇರೆ ಪತ್ರಕರ್ತರೆ ಬಂಗ್ಲೆನೂ ಇರಲಿ ಅಂದ್ಬಿಟ್ಟು ನನಗೆ ಒಂದು ಕಾರ್ಯದರ್ಶಿ ಸ್ಥಾನ ಶ್ಯಾಮ್ ಸುಂದರ್ ಪಕ್ಕದಲ್ಲಿ ಕೊಡಿಸಿದ್ರು, ಅಂದರೆ ಡಿಸ್ಟಿಕ್ ಬಾಡಿ ಕೊಡಿಸಿದ್ರು. ಆ ದಾರಿಯಲ್ಲಿ ನನ್ನ ಸಂಘಟನೆಗೆ ನಿಧಾನಗತಿಯಲ್ಲಿ ಸಂಘಟನೆಗೆ ಬಂತು. ಈಗ ಪಾಕ್ಷಿಕ ಪತ್ರಿಕೆ ಅಂದಾಗ ಪ್ರತಿ ಪಾಕ್ಷಿಕ ಸಂದರ್ಭದಲ್ಲೂ ಕೆಲವೊಂದು ವಿರೋಧ ಪಡಿಸ್ತಾರೆ, ಫಾರ್ಮ್ ಬರೆಯಕ್ಕೆ ಬರಲ್ಲ. ಅವಾಗ ನಿಮಗೆ ಎದುರಾಳಿಗಳು, ಕೋರ್ಟು ಕಚೇರಿ ಅವೆಲ್ಲ ಬೆದರಿಕೆಗಳು ಏನೋ ಸಿಕ್ಕಾಪಟ್ಟೆ ಎದುರಾಳಿಗಳು, ಅಲ್ಲಂ ವೀರಭದ್ರಪ್ಪ ಅಂತ ಮಾಜಿ ದಣಿಗಳು ಇರಂತಾರಲ್ಲ, ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಾಗೆ ಒಬ್ಬ ಚಳಗುರ್ಕಿ ಆಂಜನಪ್ಪ ಅಂತ ದೊಡ್ಡ ದಿಟ್ಟದೆ ಹೋರಾಟಗಾರ BSP ಜಿಲ್ಲಾಧ್ಯಕ್ಷ ಆಗಿತ್ತು. ಆತ ಒಂದು ಬೆಳೆ ಫೋರ್ಸಿಗೆ ನಮ್ಮ ಪತ್ರಿಕೆಯಲ್ಲಿ ಬರೆದಿರೋ ಒಂದು ಇದಕ್ಕೆ ಒಬ್ಬ ಇನ್ಸ್ಪೆಕ್ಟ್ರು ಮಿನಿಸ್ಟ್ರು ಬಗ್ಗೆ ಹೆಂಗೆ ಅವಿನಾಭ ಒಂದು ಫೋಟೋ ಸಮೇತ ನನ್ನ ಪತ್ರಿಕೆಯಲ್ಲಿ ನಿರೂಪಿಸಿದ್ರಿಂದ ದೊಡ್ಡ ಮಟ್ಟದ ಪೊಲೀಸ್ ಒಂದು ವ್ಯವಸ್ಥೆ, ರೌಡಿಗಳು ಒಂದು ವ್ಯವಸ್ಥೆ, ನನ್ನ ಕಿಡ್ನಾಪ್ ಮಾಡಿ ಮರ್ಡರ್ ಮಾಡಿಸ್ಬೇಕನ್ನ ಬಹಳಷ್ಟು ಸಂಚುಗಳು ನಡೆದು ಅದು ಫಲ ನೀಡಲಿಲ್ಲ, ಸಣ್ಣ ಪುಡುದಿಲ್ಲ. ಆ ರೀತಿ ಎದುರು ಹಾಕೊಂಡು ಅದ್ರ ಜೊತೆಗೆ ಕೆಲವೇ ದಿನದಲ್ಲಿ ನನಗೆ ಬಾಲಕೃಷ್ಣ ಕಾಕತ್ಕರ್ ಒಂದು ಏನಿದೆ ಕ್ರೈಮ್ ಸ್ಟೋರಿ, ಅದರಲ್ಲಿ ಮಾಡೋಂಥ ಅವಕಾಶ ನನಗೆ ಕೊಟ್ಟರು. ಆ ಒಂದು ಉದಯ ನ್ಯೂಸ್ ಅದು ಕೊಟ್ಟಲ್ಲಿ ಏನಾಯ್ತು, ಒಂದು ಬಳ್ಳಾರಿ ಜಿಲ್ಲೆಯದು ಒಂದು ವಿಶೇಷ ಸ್ಟೋರಿ ಮಾಡಕ್ಕೆ ಒಂದು ಹಿಡನ್ ಕ್ಯಾಮರಾ ಬೆನ್ನಿಗೆ ಹಾಕೊಂಡಾಗಲ್ಲಿ ಈ ನಮ್ಮ ಬಟನಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿ ಸಜೆ ಆದಂಥ ಕೈದಿಗಳು, ಶಿಕ್ಷೆ ಆದಂಥ ಕೈದಿಗಳನ್ನ ಒಂದು ಇಂಟ್ರ್ಯೂ ಮಾಡೋದಿತ್ತು. ಅವರೆಲ್ಲ ಬೆಳಗ್ಗೆ 10 ಗಂಟೆಗೆ ಹೊರಗಡೆ ಬಂದ್ರೆ ಮತ್ತೆ ಸಂಜೆ 4 ಗಂಟೆ ಒಳಗೆ ಸೇರಿ ಆ ಒಂದು 10 ರಿಂದ 4 ಗಂಟೆ ಅವಧಾಗ ಏನು ಮಾಡ್ತಾರ ಅಂತ ಒಂದು ಸ್ಟೋರಿ ಅವ್ರ ಬಾಯಿಂದ ಒಂದು ಇಂಟ್ರ್ಯೂ ತೊಗೊಂಡು ಮಾಡಿದಾಗೆ ಅವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ದೊಡ್ಡ ಸಂಚಲನ ಅವತ್ತು ಕ್ರೈಮ್ ಸ್ಟೋರಿಯಲ್ಲಿ ಇಡೀ ರಾಜ್ಯನೇ ಶೇಕ್ ಆಯ್ತು. ಕೇವಲ 24 ಗಂಟೆಯಲ್ಲಿ ಜೈಲ್ ಸೂಪರಿಂಟೆಂಟ್ ಸಸ್ಪೆಂಡ್ ಆದ ನನ್ನೊಂದು ಆರ್ಟಿಕಲ್. ಆ ರೀತಿಯಾಗಿ ಅವ್ರು ಹೊರಗಡೆ ಬಂದು ಮಟ್ಕ ದಂಧೆ ನಡೆಸೋದೇನು, ಕುಡಿಯೋದೇನು, ವ್ಯಭಿಚಾರ ಏನು, ಮನೆಗಳು ಮಾಡ್ಕೊಂಡ್ಬಿಟ್ಟು ಮನೆಯಲ್ಲಿ ಇರಂಗಿಲ್ಲ ಅಂತ ಐಷಾರಾಮಿ ಜೀವನದಾಗೆ ಆ ರೀತಿ ಸಜೆ ಆದಂಥ ಕೈದಿಗಳು ಮಾಡಿದಂಥ ಒಂದು ದೊಡ್ಡ ಮಟ್ಟ ಡೇರ್ ಅಂಡ್ ಡೆವಿಲ್ ವರದಿ ಬಂಗ್ಲೆ ಮಲ್ಲಿಕನ್ ಸಲ್ತದೆ. ಆ ಒಂದೇ ದಿನದ ಬಂಗ್ಲೆ ಮಲ್ಲಿಕನ್ ರಾಜ್ಯ ಪೂರ್ತಿ ಹೆಸರಾಯಿತು. ಯಾರಪ್ಪ ಅಂತ ಹೇಳಿ ಇದು ಈ ಥರ ಬಂಗ್ಲೆ ಮಲ್ಲಿಕನ್ ನಡೆದು ಬಂದಿದ್ದು ಬರೀ ಕಲ್ಲು ಮುಳ್ಳಿನ ಆದಿ ಹೊರತು ಮಾಧ್ಯಮದಲ್ಲಿ ಅಂತ ಡೇರ್ ಅಂಡ್ ಡೆವಿಲ್ ರೈಟಿಂಗ್ ಇರ್ಬೋದು, ತನಿಖಾ ವರದಿಗಳು ಇರ್ಬೋದು, ಉದಯ್ ಟಿವಿ ಕ್ರೈಮ್ ಸ್ಟೋರಿಯಲ್ಲೂ ಇರ್ಬೋದು ಇವತ್ತಿಗೂ. ಸರ್ ನೀವು ಪತ್ರಿಕೋದ್ಯಮ ಜೊತೆಗೆ ಸೇವಾ ಇದು ಏನು ಮಾಡ್ತಾರೆ, ಸೋಷಿಯಲ್ ಸಾಮಾಜಿಕ ಕಾರ್ಯಗಳು ಅದು ಸಿಕ್ಕಾಬಿಟ್ಟು ಸರ್. ನೋಡಿ ನಮ್ಮ ಸಿರುಗುಪ್ಪದಲ್ಲಿ ಮುಂದೆ ಏನೋ ಗೊತ್ತಿಲ್ಲ, ಯಾವ ಕೋಟ್ಯಾಧಿಪತಿ, ಒಬ್ಬ ಶಾಸಕರು, ಒಬ್ಬ ಮಿನಿಸ್ಟ್ರು, ಒಬ್ಬ MP ಗಳು, ಒಬ್ಬ ದೊಡ್ಡ ದೊಡ್ಡ ಉದ್ಯಮ ಯಾರ ಕೈಲೂ ಮಾಡಿಲ್ಲ ಇಲ್ಲಿವರೆಗೆ. ಆ ರೀತಿ ಒಬ್ಬ ಬಡತನ ಇದ್ರೂ ಕೂಡ 2500 ಜೋಡಿಗಳಿಗೆ ಸಾಮೂಹಿಕ ಮಾಡಿದಂಥ ಒಂದು ಹಿಸ್ಟ್ರಿ ಕ್ರಿಯೇಟು ಒಂದು ದಾಖಲೆ ಇವತ್ತು ನಮ್ಮ ಸಿರುಗುಪ್ಪದಲ್ಲಿ ಬಂಗ್ಲೆ ಹೆಸರು ಮೇಲೆ ಇದೆ. 2500 ಉಚಿತ ಎಲ್ಲ ಕೊಡೋದ್ರ ಜೊತೆಗೆ ಅವರಿಗೆ ಸರ್ಕಾರದಿಂದ
SC/STಗೆ 50,000 ಸಹಾಯಧನ ಸರ್ಕಾರದಿಂದ ಬರುವಂಥದ್ದು. ಹಾಂ ಸರ್. ಅದ್ರ ಜೊತೆಗೆ 10,000 ಜನರಲ್ ಇರೋಂಥವ್ರಿಗೆ, OBC ಅವರಿಗೆಲ್ಲ ಪ್ರತಿಯೊಬ್ಬರಿಗೆ ತರಿಸ್ಬಿಟ್ಟು ಸರ್ಕಾರದಿಂದ. ಯಾಕಂದ್ರೆ ನಾ ಪತ್ರಕರ್ತ ಬಂಗ್ಲೆದ್ ಇಟ್ಕೊಳ್ಳೋದು ಬೇಡಪ್ಪ ಅಂತ ಮನೆಗೂ ತಲುಪಿಸಿದಂತ ಇವತ್ತು ಕೀರ್ತಿ ಬಂಗ್ಲೆ ಮಲ್ಲಿಕಾರ್ಜುನ್ ಇದೆ. ಇದ್ರ ಜೊತೆಗೆ ಆ ಕಾರ್ಯಕ್ರಮ ಜೊತೆಗೆ 3,000 ಸಾಧಕರು, ಪ್ರತಿಭಾವಂತ SLC PUC ವಿದ್ಯಾರ್ಥಿಗಳಿಗೆ ವಿತ್ತು ನಗದು ಪುರಸ್ಕಾರ 20 ವರ್ಷ. ಪ್ರಥಮ ಬಂದಂತವ್ರಿಗೆ 15,000, ದ್ವಿತೀಯ 10,000, ಮೂರನೇ 5,000 ಈ ರೀತಿ ನಗದು ಪುರಸ್ಕಾರಗಳನ್ನು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಡೊನೇಷನ್ ತಗೊಂಡು ಅವ್ರನ್ನ ಬೆಳೆಸ್ಕೊಂಡು ಅವ್ರ ಸ್ಕೋಪ್ ತಗೊಂತಾರೆ, ಬ್ಯಾನರ್ ಹಾಕ್ಯಂತಾರೆ. ಬಟ್ ಬಂಗ್ಲೇದ್ ಹಂಗಲ್ಲ. ನಿಜವಾದ ಸೇವೆ ಏನ್ ಮಾಡ್ಬೇಕು ಇವತ್ತು, ತೆರೆಮರೆ ಸಾಧಕರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಬಡತನ ಹೊಂದಿದಂತ ನಮ್ಮೂರಲ್ಲಿ ಹಳ್ಳಿನಾಗ ಜೀತ ಪದ್ಧತಿ ಇತ್ತು. ಆ ಜೀತ ಪದ್ಧತಿ ಹೋಗಲಾಡಿಸ್ಬೇಕಂತ ಒಂದು ದೃಷ್ಟಿ ಇಟ್ಕೊಂಡ್ಬಿಟ್ಟು ನನ್ನ ಪತ್ರಿಕೆಯ ಸ್ಟಾರ್ ಆಫ್ ಬಳ್ಳಾರಿ ಪತ್ರಿಕೆ ವಾರ್ಷಿಕೋತ್ಸವದ ನಿಮಿತ್ತ ಆ ಒಂದು ವಾರ್ಷಿಕೋತ್ಸವದಲ್ಲಿ ಈ ಸಾಮೂಹಿಕ ಮದುವೆಗಳನ್ನು ಶುರು ಮಾಡಿತ್ತು. 20 ವರ್ಷ ಮಾಡಿದೆ, ಕರೋನಾ ಬಂತು. 2020ಕ್ಕೆ ನಾನು ನಿಲ್ಲಿಸ್ಬಿಟ್ಟು ಅಲ್ಲಿಂದ ಏನೇನೋ ಘಟನೆಗಳಾಯ್ತು. ನನ್ನ ಧ್ವನಿ, ನನ್ನ ಯೂಟ್ಯೂಬ್, ನನ್ನ ಪತ್ರಿಕೆ ಆರ್ಬಿಟ್ಟ ನೋಡಿ. ಅಲ್ಲಿ ರಾಜಕಾರಣಿಗಳಿಗೆ, ಮೆಡಿಕಲ್ ಮಾಫಿಯಾ ಡಾಕ್ಟರ್ಗಳಿಗೆ, ದೊಡ್ಡ ದೊಡ್ಡ ಉದ್ಯಮಿಗಳು ತಡೆಯಕ್ಕಾಗಲಿಲ್ಲ. ಬಹಳಷ್ಟು ಶತ್ರುಗಳನ್ನ ನಾನು ಹಿಂದೆ ಕಟ್ಕೊಂಡಿದ್ದು ನನ್ನ ರೈಟಿಂಗ್ ಇಂದ. ಎಲ್ಲ ಶಕ್ತಿ ಒಂದಾಗಿ ಬಂಗ್ಲೆನ್ ಮುಗಿಸ್ಲೇಬೇಕು, ಏನೋ ಮಾಡ್ಬೇಕಂತ ಒಂದು 30 ಲಕ್ಷ ದೇಣಿಗೆ ಕಲೆಕ್ಟ್ ಮಾಡಿ ನನ್ನ ಮೇಲೆ ಸುಳ್ಳು ಒಂದು 8-10 ಕೇಸ್ ಫೈಲ್ ಮಾಡಿದ್ರು. ಅದರಲ್ಲಿ ಮಾನಭಂಗ ಕೇಸ್ ಇರ್ಬೋದು, ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಇರ್ಬೋದು, ಇದ್ರ ಜೊತೆಗೆ ನನ್ನ ಮೇಲೆ ಮರ್ಡರ್ ಮಾಡಕ್ ಬಂದಿದ್ದಂತ ಇರ್ಬೋದು. ಆಮೇಲೆ ನನ್ನ ಮೇಲೆ 3 ಸಲ ಕೊಲೆ ಪ್ರಯತ್ನ ಮಾಡ್ಕೊಂಡ್ಬಿಟ್ಟು FIR ಆಗಿದಾವೆ. ಅದನ್ನು ಇವತ್ತಿಗೂ ಇನ್ನೂ ಹುಡುಕ್ತಾ ಇದ್ದಂತ ಪೊಲೀಸರು, ಇನ್ನೂ ಫೈಲ್ ಕ್ಲೋಸ್ ಆಗಿಲ್ಲ, ಇನ್ನೂ ನಡೀತಾ ಇದೆ. ಇವೆಲ್ಲವೂ ಹಿನ್ನೆಲೆ ಬಂಗ್ಲೆ ಮಲ್ಲಿಕಾರ್ಜುನ್ ಧ್ವನಿ ಹತ್ತಿಕ್ಕಾಗಿ ಕಡೆಗೆ ಹೋಗ್ಲಿ. ನಂದಂತೂ ಬಿಡಿ ಪತ್ರಕರ್ತರು ನಾನು ಮಾಡಿರ್ತೀನಿ. ನನ್ನ ಹೆಂಡತಿ ಮನೆ ನಾನು ಅಡಿಗೆ ಮಾಡಿ ಹಾಕ್ಬಿಟ್ಟು ಇನ್ನೆಲ್ಲಿ ಹೊರಗಡೆ ಪ್ರಪಂಚ ಗೊತ್ತಿಲ್ಲ. ನನ್ನ ಹೆಂಡತಿನೂ ಆ ಕೇಸ್ನಲ್ಲಿ ತೇರ್ಸಿ. ಅಂದ್ರೆ ಅವ್ರ ಉದ್ದೇಶ ಧ್ವನಿ ಹತ್ತಿಕ್ಬೇಕು, ಬಂಗ್ಲೆನ ಹೆಂಗನ ಮಾಡಿ ಮುಗಿಸ್ಬೇಕು. ಸರ್, ಈಗ ನಿಮ್ದು ಇಷ್ಟು ಕಷ್ಟದ ಜೀವನ, ಈ ಪತ್ರಿಕೋದ್ಯಮ ಟಚಲ್ಲಿ ಪತ್ರಿಕೋದ್ಯಮ ಮಾಡ್ತೀರಾ, ಬಡವ್ರ ಬಗ್ಗೆ ಸಹಾಯ ಮಾಡ್ತೀರಾ, ನಿಮ್ಮ ಕುಟುಂಬದ ಸಹಕಾರ ನಿಮ್ಗೆ ಹೆಂಗೆ ಸರ್? ಸರ್, ಅವ್ರ ಸಹಕಾರ ಇರೋದಕ್ಕೆ ಇವತ್ತು ಈ ಮಟ್ಟದಾಗ ಬಂಗ್ಲೆ ಬೆಳೆದಿರೋದು, ಪತ್ರಿಕೋದ್ಯಮ ಬೆಳೆದಿರೋದು. ಅಲ್ಲ ಸರ್, ಈಗ ನೀವು ಇಂಜಿನಿಯರಿಂಗ್ ಮಾಡಿರ್ತಾರ, ಇಂಜಿನಿಯರಿಂಗ್ ಮಾಡಿಯಪ್ಪ ಎಲ್ಲ ಪ್ರೈವೇಟ್ ಕಂಪ್ನಿ 50 ಲಕ್ಷ ಸಂಬಳ ಕೊಡ್ತಾರೆ MNC ಕಂಪ್ನಿಯಾಗೆ. ಇದು ಯಾಕೆ ಬೇಕು ಸವಸ ಬೇಡ ಅಂತ ಅಂದಿಲ್ಲ. ಮಿಸ್ಸಸ್ ಏನಾಗಿದೆ, ನಮ್ದು ಲವ್ ಮ್ಯಾರೇಜ್. ಸರ್, 5 ವರ್ಷ ಲವ್ ಮ್ಯಾರೇಜ್ ಮಾಡಿ ಮದುವೆ. ಎಲ್ಲಿ ನಿಮ್ಮ ಮನೆಯವ್ರದ್ದು ಯಾವ ಸರ್? ನಮ್ಮ ಬೆಂಗಳೂರು, ಅವರು ಒಕ್ಕಲಿಗರು, ನಾನು ಕುರುಬ. ನೀವು ಮದುವೆ ಆಗಿದ್ದು ಯಾವ ಇಯರ್ ಸರ್? 96ರಲ್ಲಿ. ಅಂತರ್ಜಾತಿ ವಿವಾಹ. ಆ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರೌಡಿಗಳು ಬಂದು ನನಗೆ ಎದುರಿಸಿದ್ರು, ಲೆಕ್ಕ ಮಾಡ್ದಾನೆ ಬನಶಂಕರಿ ದೇವಸ್ಥಾನದಲ್ಲಿ. ಆ ರೀತಿ ನನ್ನ ಫ್ರೆಂಡ್ಸ್ಗಳ ಒಂದು ಸೆಕ್ಯೂರಿಟಿಯಿಂದ ಮದುವೆ ಆಗಿರೋ. ನಿಮ್ಮ ಫ್ರೆಂಡ್ಸ್ ಅಂದ್ರೆ ಅವರು ನಿಮ್ ಜೊತೆ ಬಂದನಪ್ಪ, ಅದೇನ ಮೇಲೆ ಬೆಳ್ಳಿ ಕೆಳಗೆ ಬೆಳ್ಳಿ ಜೊತೆ ಕಂಪ್ಲೀಟ್ ನನ್ನ ಪ್ರಾಣ ಇವತ್ತು ಈ ಮಠದಾಗ ಬಂಗ್ಲೆ ಇವತ್ತು ರಾಜ್ಯದಾಗ ಇರ್ಬೇಕಂದ್ರೆ ಅವರು ನಿಮ್ಮ ಮನೆಯವ್ರ ಮಕ್ಕಳ ಕಾರಣ. ಕಡೆಗೆ ನನಗೆ ಅಂತಂತ ಕೇಸ್ ಹಾಕಿದಾಗ ಅವಳ ಮೇಲೂ ಕೇಸ್ ಹಾಕಿ ಕಂಡೀಷನ್ ಬೇಲ್ ಆದಾಗ ಕೂಡ 15 ದಿನಕ್ಕೊಂದ್ಸಲ ಸ್ಟೇಷನ್ಗೆ ಹೋಗಿ ಇಬ್ಬರು ಸೈನ್ ಮಾಡ್ಬೇಕಾದಾಗ ಕೂಡ ಯಾವತ್ತೂ ನೊಂದ್ಕೊಳ್ಳಿಲ್ಲ. ಆ ರೀತಿ ನನಗೆ ಧೈರ್ಯ ಕೊಟ್ಟು ಕಡೆಗೆ ನನಗೆ 1 ತಿಂಗಳು ಅಪ್ಸ್ಟ್ಯಾಂಡಿಂಗ್ ಆಗಿದ್ದೀವಿ. ಆನ್ಸಿಪೇಟ್ ಬೇಲ್ ತಗೊಂಡು ಇಬ್ರು ಬೆಂಗಳೂರಿಗೆ. ಅವಾಗ ಕರೋನಾ, ಒಂದು ಬಸ್ ಇಲ್ಲ, ಹೊರಗಡೆ ಓಡಾಡಂಗಿಲ್ಲ ಅಂತ ಸಂದರ್ಭ. 2 ಮಕ್ಕಳನ್ನ ಅಲ್ಲೇ ಬಿಟ್ಟು ಬಂದು ನನ್ನ ಮಕ್ಕಳನ್ನ ಸ್ಟೇಷನಿಗೆ ಕರ್ಕೊಂಡು ಹೋಗಿ ಕುಂದಿರಿಸಿ ಮೊಬೈಲ್ಗಳು ಇಟ್ಕೊಂಡು ದಿನಕ್ಕೆ 24 ಗಂಟೆಲಿ ದೊಡ್ಡ ಮಗನ 12 ತಾಸು, ಸಣ್ಣ ಮಗ 12 ತಾಸು. ಅವ್ರಿಗೆ ಇನ್ನು 1-1.5 ತಿಂಗಳಿಗೆ ಇಂಜಿನಿಯರಿಂಗ್ ಎಕ್ಸಾಮ್ಸ್. ಅದನ್ನು ಲೆಕ್ಕಿಸದೆ ನನ್ನ ಮಕ್ಕಳು ಅಲ್ಲೇ ಕುಂತು ಓದಿಬಿಟ್ಟು 70-80% ಇಂಜಿನಿಯರಿಂಗ್ ಅಲ್ಲಿ ಮಾಡಿಬಿಟ್ಟಿರೋದು ಇದೊಂದು ಒಂಥರ ಖುಷಿ ನೀಡೋ. ಇಬ್ಬರು ಮಕ್ಕಳು BE ಮುಗಿಸ್ಬಿಟ್ಟು ಇವತ್ತು ಆರಾಮಾಗಿ ಕೋಚಿಂಗ್ ಎಲ್ಲ ಮುಗಿಸ್ಬಿಟ್ಟು UPS KS ಆದಷ್ಟು ಇವಾಗ ಜಾಬಿಗೆ ಸರ್ಚಲ್ಲಿ ಇದ್ದಾರೆ. 1 ವರ್ಷದಲ್ಲಿ ಜಾಬಲ್ಲಿ ಹೋಗ್ತಾರೆ. ಇಬ್ಬರು BE, ಒಬ್ಬನ ಏರೋಸ್ಪೇಸ್ ಇಂಜಿನಿಯರ್, ಒಬ್ಬನ ಕಂಪ್ಯೂಟರ್ ಇಂಜಿನಿಯರ್, ಇಬ್ಬರು BE. ಸರ್, ಈಗ ನೀವು ಈ ಒಂದು ಪತ್ರಿಕೋದ್ಯಮ ಬರ್ತೀರಾ ಸರ್, ನೀವು ಹುಡುಗಿದ್ದಾಗ ಒಂದು ಕಾಲೇಜ್ ಟೈಮಲ್ಲಿ ನಿಮ್ಮ ಕನಸು ಏನಾಗುತ್ತೆ ಸರ್? ಮುಂದೆ ಪತ್ರಿಕೋದ್ಯಮ ಆಗ್ತೀನಿ ಅಂತ. ನನ್ನ ಕನಸಲ್ಲಿ ಒಬ್ಬ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಕ್ರೀಡಾಪಟು ಆಗ್ಬೇಕಂತ ಆಸೆ. ನಿಮ್ಮ ಕಾಲೇಜ್ ಡೇಸ್ ಅಲ್ಲಿ? ನಾನು ಹೈಸ್ಕೂಲ್ ಲೆವೆಲ್ ಇದ್ದಾಗೆ 8-9 ಹತ್ತಿದ್ದಾಗೆ ನಾನು ರಾಜ್ಯ ಮಟ್ಟದ್ದು 100-200 ಮೀಟರ್ ಸ್ಪ್ರಿಂಟರ್. ಆ ಟೈಮಲ್ಲಿ ಒಂದು ಸಣ್ಣ ತಾಲೂಕಿಂದ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿ 2nd, 3rd ಪ್ಲೇಸ್ ಪಡೆದಂಥ ಕೀರ್ತಿ ನನಗೆ. ಅಷ್ಟು ಹಾರ್ಡ್ ವರ್ಕ್. ಒಂದು ದಿನಕ್ಕೆ 20-25 ಕಿಲೋಮೀಟರ್ ನಾನು ಜಾಗಿಂಗ್ ಮಾಡ್ತಾ ಇದ್ದೆ. ಆ ರೀತಿ ಶರೀರ ಬೆಳೆದಂಥ ಇದಕ್ಕೆ ಬರ್ತಾ ನಾನು ಯಾವಾಗ ನಮ್ಮ ತಂದೆ ಕನಸು ಕೆಲವು ಮೆಡಿಕಲ್ ಆಗಬೇಕು, ಇಂಜಿನಿಯರ್ ಎಂದಿದ್ದು ಆ ಸಕಾರಗೊಳ್ಳಿಲ್ದಾಗ. ನಿಮ್ಮ ತಂದೆಯವರು ನೀವು ಸ್ಟಡಿ ಮಾಡಕ್ಕೆ ಇದ್ರು ಸರ್? ಇದ್ರೆ ನಾನು BE ಮುಗಿಸಿ ಎಲ್ಲ ಮುಗಿಯೋವರೆಗೆ ಎಲ್ಲ ಇದ್ಕೊಂಡ್ಬಿಟ್ಟು ಕನಕ ವ್ಯವಸ್ಥೆನ ಕಟ್ಟಿದ್ದೆ. ಅವಾಗೂ ಇದ್ರು ಎಲ್ಲರೂ ಇದ್ಕೊಂಡ್ಬಿಟ್ಟು 2000 ಇಸ್ವಿಯಲ್ಲಿ
ನಾನು 98 ಪತ್ರಿಕೆ ಸ್ಟಾರ್ಟ್ ಮಾಡಿದಾಗ 2000ವರೆಗೆ ಇದ್ದರು. ಕೆಲವು ರಾಂಗ್ ರಿಪೋರ್ಟ್ ಕೊಟ್ಟಿರೋದ್ರಿಂದ ಮೆಡಿಕಲ್ ಮಾಫಿಯಾ ನಮ್ಮ ತಂದೆ ಸಾವಿಗೆ ಕಾರಣ ಆಯಿತು. ಅದು ದೊಡ್ಡ ಮಟ್ಟದ ಹೋರಾಟ ಆಗಿ ಜಿಲ್ಲಾ ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲಿ ಆ ಕೇಸ್ ನಾನು ಗೆದ್ದೆ ಡಾಕ್ಟ್ರು. ಅದು ಒಂದು ದಾಖಲೆ ಬಳ್ಳಾರಿ. ನಾವು ಮೊನ್ನೆ ಬೊಂಬಳೆ ಒಬ್ರು ಇಂಟು ಮಾಡಿಸಿ ಶಿವರಾಜ್ ಅಂತೇಳಿ ಗುರು ಸಂಘದವರು, ಅವ್ರು ನಿಮ್ಮ ಹೆಸರು ಹೇಳಿದ್ರು. ಇಲ್ಲ ಸರ್, ನಮಗೆ ಈಗ ಅದೇ ತಾಲೂಕು ಗುರು ಸಂಘ ಅಧ್ಯಕ್ಷ ಅವರು ನಮಗೆ ಬಂಗ್ಲೆ ಸಾರೇ ಕಲಿಸಿದ್ರು ನಮಗೆಲ್ಲ ಹೋರಾಟ. ಕನಕ ಯೋಜನೆ ತಾಲೂಕು ಅಧ್ಯಕ್ಷ ಆಗಿದ್ದಾನೆ, ಅವರಿಂದ ನಾವು ಪ್ರೇರೇಪಣೆ ಅದೇ ಅಂದ್ರೆ ಸರ್. ಶಿವರಾಜ್ ಭಾರಿ ಆತ್ಮೀಯ, ಸೊನ್ನ ಗ್ರಾಮದವರು. ನಾನು ಹಿಂದೆ ಆ ಭಾಗದಾಗ ಹೋದ್ರೆ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಅಂತ ಊಟ ಹಾಕಿ ಅವ್ರ ಮನೆಯಲ್ಲೇ ಮಲಗ್ತಿದ್ರು. ಅವ್ರ ಜಮೀನಲ್ಲಿ ಸ್ವಿಮ್ಮಿಂಗ್ ಪೂಲ್ ತರ ಒಂದು ಇದು ಮಾಡಿದ್, ನೀರಿನ ಅರವಟ್ಟಿ, ಅಲ್ಲಿ ಹೋಗಿ ಸ್ನಾನ ಮಾಡ್ತೀವಿ. ಇವತ್ತು ನನಗೆ ಜ್ಞಾಪಕ ಇದೆ ಅಂತ. ಅವನ್ನೆಲ್ಲ ಒಂದು ಏನು ಎಷ್ಟು ವರ್ಷ ಮಾಡಿ ಸರ್ ಕನಕ ಯೋಜನೆ ಸಂಘಟನೆ? ಒಂದು 2-3 ವರ್ಷ ಮಾಡಿದೆ. 2-3 ವರ್ಷ. 2-3 ಪತ್ರಿಕೋದ್ಯಮ ಬಂದಾಗ ಅದನ್ನ ಬಿಟ್ಟರು ಸರ್. ಅದನ್ನ ಬಿಟ್ಟು ಬಿಡೋದಂಬದೇನಿಲ್ಲ. ಕಡಿಮೆ ಮಾಡಿ. ಯಾವತ್ತು ಕುಲ ವೈರಿ ಅನ್ನಂಗೆ ಒಬ್ಬ ಬುದ್ಧಿವಂತನ ಹೋರಾಟಗಾರನ ಯಾವ ಸಮಾಜ ಎಲ್ಲಿ ಬೆಳೆಸಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ನಾನು ಸಂದೇಶ ಕೊಟ್ಟೆ. ಎಲ್ಲ ಬೂಟಾಟಿಕೆ ನಾಟಕೀಯದ ಇರೋಂಥ ಮುಖಂಡರುಗಳು ಜಾಸ್ತಿ. ಇವತ್ತು ಮಿನಿಸ್ಟ್ರಿಯಿಂದ ಹಿಡ್ಕೊಂಡು ಸಮಾಜದ ಮುಖಂಡರುಗಳವರೆಗೆ ನಾನು ನೇರವಾಗಿ ಹೇಳ್ತೀನಿ. ಮಾತಾಡ್ತಾರೆ ಸ್ವಜಾತಿಯ, ಖಂಡಿತ ಸ್ವಜಾತಿಯವ್ರ ಮಿತ್ರರಲ್ಲ, ಅನ್ಯ ಜಾತಿ ಶತ್ರುಗಳಲ್ಲ ಅಂತ. ಖಂಡಿತ. ಯಾಕಂದ್ರೆ ನಾನು ಇವತ್ತು ಅಹಿಂದ ಅಂತಾರೆ. ಇವತ್ತು ಅಹಿಂದ ವರ್ಗದಲ್ಲಿ ಒಬ್ಬ ಬಂಗ್ಲೆ ಮಲ್ಲಿಕಾನ್ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಆ ರೀತಿ ಇವತ್ತು ಬೆಳೆದಿರೋಂಥದ್ದು ಪತ್ರಿಕೋದ್ಯಮದ ಪ್ರತಿಯೊಬ್ಬರು ಗಮನಿಸ್ತಾರೆ. ಇವತ್ತು ನಮ್ಮ ಸಮಾಜನೇ ಗುರುತಿಡಿದು ಇವತ್ತು ಸಮಾಜನೇ ಇದು ಮಾಡ್ಲಿಲ್ದಾಗ ಇನ್ನೆಲ್ಲಿರಿ ಅಹಿಂದ? ಇವತ್ತು ಅಹಿಂದ ನಾಯಕರು ಇದ್ದಾರೆ, ಬಂಗ್ಲೆ ಯಾರಂತ ಗೊತ್ತಿದೆ, ಭಯ ಅವರಿಗೆ. ಬಂಗ್ಲೆ ಏನಾದ್ರೂ ಇಲ್ಲಿ ಬಂದ್ಬಿಟ್ರೆ ನಾವು ಗೌಣ ಆಗ್ತೀವಿ, ನಮ್ಮದ್ ನಡೆಯಂಗಿಲ್ಲ. ಇವತ್ತು ಕುರುಬರ ಸಂಘದಾಗ ಇಷ್ಟು ಜನ ನಮ್ಮ ಬಳ್ಳಾರಿ ಇರ್ಬೋದು, ಎಲ್ಲರಿಗೂ ಗೊತ್ತಿದೆ ಬಂಗ್ಲೆ ಯಾರಂತ. ಇವತ್ತಿಗೆ ಒಂದು ವೇದಿಕೆ ಕರೆದು ಬಂಗ್ಲೆ ನಮ್ಮಲ್ಲಿ ಒಬ್ಬ ಹೋರಾಟಗಾರ ಇದಾನಂತ ಕರೆದು ಒಂದು ಪರಿಚಯ ಮಾಡೋಷ್ಟು ದೊಡ್ಡತನ ಸೌಜನ್ಯ ಇವತ್ತು ನೇರವಾಗಿ ಹೇಳ್ತಾ ಇದೆ. ಎಲ್ಲ ಬೂಟಾಟಿಕರಿ, ತಾವು ಬೆಳಕೆ ತಾವೇನೋ ಮಾಡ್ಕೊಂಬಕ್ಕೆ ಸಮಾಜ ಗಿಮಾಜ. ಒಬ್ಬ ಪತ್ರಕರ್ತನಾಗಿ ನೇರವಾಗಿ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ನನ್ನ ಅನುಭವ. ಸರ್, ಮತ್ತೆ ನೀವು ಕಾರ್ಯನಿರತ ಪತ್ರ ಸಂಘದ ಕಾರ್ಯದರ್ಶಿ ಎಷ್ಟು ವರ್ಷ ಕೆಲಸ ಮಾಡ್ತಾರೆ ಅಲ್ಲಿ? ಸರ್, ಅಲ್ಲಿ ಕಾರ್ಯದರ್ಶಿಯಾಗಿ 3 ವರ್ಷ ಮಾಡಿದೆ. ಅದಾದ ನಂತರ ಜಿಲ್ಲಾಧ್ಯಕ್ಷ ಯಾವಾಗ ಸರ್? ಸರ್, ಒಂದು 3 ಟೈಮ್ ಜಿಲ್ಲಾಧ್ಯಕ್ಷ ಆಗಿದ್ದೆ. 3 ಟೈಮ್ ಬಳ್ಳಾರಿ. 3 ದೊಡ್ಡ ಪಬ್ಲಿಕ್ ಟಿವಿ ಅವರು ನನ್ನ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಏನೂ ನಡೀಲಿಲ್ಲ. ಮತ್ತೊಬ್ಬರು ಪತ್ರಿಕೆಯವರು ಮಾಡಿದಾಗ 3 ಓಟ್ ತೊಗೊಂಡ್ರು, ನಾನು 200ಕ್ಕೂ ಅಧಿಕ ಓಟ್ ತೊಗೊಂಡು. ಈ ರೀತಿ ಸವಾಲು. ಇವತ್ತು ನಾನು ಒಂದು ಸಣ್ಣ ಪತ್ರಿಕೆ ಪಾಕ್ಷಿಕದಿಂದ ಈ ರೀತಿ ಬೆಳವಣಿಗೆಗೆ ನನ್ನ ರೈಟಿಂಗು, ನನ್ನ ತಾಕತ್ತು, ನನ್ನ ಹೋರಾಟ ಮನೋಭಾವ ಯಾರಿಗ್ಯಾರು ಬೆಳೆಸಲ್ಲ ಪತ್ರಕರ್ತರು. ನಮ್ಮ ಇದಕ್ಕೆ ನಾವೇ ದಾರಿ ದೀಪ ಆಗಿ ಬೆಳಿಬೇಕೇ ಹೊರತು ಬೆಳೆದ್ಮೇಲೆ ಎಲ್ಲರೂ ಹೊಡಿ ಬರ್ತಾರೆ.